ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾವಿಲ್ಲಿ ಸೇರಿದ್ದು ನಮ್ಗೆ ಒಂದು ಕನಕ ಭವನಕ್ಕೆ ಜಾಗ ಬೇಕಾಗಿದ್ವಿ. ಅದರ ನಂತರ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಸಂಗೊಳ್ಳಿರಾಯನ ಸ್ಟ್ಯಾಚು, ನಮ್ಮ ಚಿಕ್ಕೋಡಿ ಒಳಗೆ ಸಂಗೊಳ್ಳಿರಾಯನ ಸ್ಟ್ಯಾಚು ಇಲ್ಲ, ಸ್ಟ್ಯಾಚು ಬೇಕಾಗಿದ್ವಿ. ಅದಕ್ಕೆ ನಮ್ಗೆ ಪ್ರತಾಪಣ್ಣಗಳ 5 ಲಕ್ಷ ರೂಪಾಯಿ ಚೆಕ್ ನಮ್ಗೆ ಕೊಟ್ಟಿದ್ದಾರೆ ಈಗಾಗಲೇ. ಜಾಗ ನೀವು ಒಟ್ಟು ಚೀಫ್ ಆಫೀಸರ್ ಕಡೆ ಒಟ್ಟು ಜಾಗ ಎಲ್ಲಿ ಅನ್ನೋದು ನೀವು ಸ್ವಲ್ಪ ಇದನ್ನು ಪತ್ತೆ ಮಾಡಿ. ಜಾಗ ಅವರು ಅಪ್ರೂವ್ ಕೊಟ್ಟಿದ್ದಾದ್ರೆ ಅದಕ್ಕೆ ಎಷ್ಟು ಖರ್ಚು ಬರಲಿ ನಾವು ಇದೇ ಅಂತೇಳಿ ನಮ್ಗೆ ಅನ್ನಗಳಿಂದ ಒಂದು ಹುಮ್ಮಸ್ ತುಂಬಿದರು. ನಮಗೆಲ್ಲ ಹಿಡಿದ್ರು ನಮ್ಮ ಸಮಾಜದಲ್ಲಿ ನಾವು ಒಕ್ಕಟ್ಟಾಗಿ ನಾವು ಪಟ್ಟಿ ಹಾಕಾದ್ರೂ ನಾವು ಸಂಗೊಳ್ಳಿರಾಯನ ಸ್ಟ್ಯಾಚು ಕುಡಿಸ್ಲಿಕ್ಕೆ ಮತ್ತು ಇದನ್ನು ಕನಕ ಭವನ ಕಟ್ಟಲಿಕ್ಕೆ ನಾವೆಲ್ಲರೂ ಸಿದ್ಧಾಗಿ ನಿಂತಿದ್ದೀವಿ. ಎಷ್ಟೋ ಸಲ ಹೋರಾಟ ಮಾಡಿದ್ರೂ ಇಲ್ಲಿ ಜನ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವಾಗ ನಮ್ಮವರು ನಮಗೆ ಬಂದಿದ್ದರು, ನಮ್ಮವ್ರು ಯಾವಾಗಿದ್ರು ನಮ್ಮವ್ರೆ. ಈಗ ಅನ್ನಗಳು ಹೇಳೋದ್ರಿಂದ ಸ್ಟ್ಯಾಚು ಆಗೋವರೆಗೆ ನಮ್ಮ ಹೋರಾಟ ನಾವಿನ್ನು ಬಿಡಂಗಿಲ್ಲ. ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ, ಈಗ ಮನವಿ ಕೊಡ್ತಾ ಇದ್ದೀವಿ. ಈ ಮನವಿಗೆ ಎಚ್ಚೆತ್ಕೊಂಡು ನಮಗೆ ಜಾಗ ಅನುವು ಮಾಡಿ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಮುಂದಿನ ದಿನದಾಗ ಉಗ್ರ ಹೋರಾಟ ಮಾಡ್ತೀವಿ ಇದಕ್ಕಿಂತ ಹೆಚ್ಚಿನ. ಈಗ ಇದಕ್ಕೆ ಮನದವರು ಮಾಡಿಕೊಟ್ರಂದ್ರೆ ಸರಿ, ಆಗಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಇಡೀ ನಮ್ಮ ಸಮಾಜ ಅಷ್ಟಿದೆ, ನಮ್ಮ ಸಮಾಜ ಎಲ್ಲ ಸೇರಿ ಇದಕ್ಕೆ ನಾವು ಹೋರಾಟ ಮಾಡಬೇಕಾಗ್ತೈತಿ. ಅದಕ್ಕೆ ದಯಮಾಡಿ ನಮಗೆ ಕಳಕಳಿಯಿಂದ ಕೇಳ್ತೀವಿ, ನಮ್ಗೆ ಆದಷ್ಟು ಮಟ್ಟಿಗೆ ನಮ್ಗೆ ಜಾಗ ಸರ್ಕಲ್ದೊಳಗೆ ನಮ್ಗೆ ಸಂಗೊಳ್ಳಿರಾಯನ ಸ್ಟ್ಯಾಚು ಕುಣ್ಸಕ್ಕೆ ಯೋಗ್ಯವಾದಂಥ ಬಸವೇಶ್ವರ ಸರ್ಕಲ್ ಹೇಗೈತೆ ಆ ಟೈಪ್ ಯೋಗ್ಯವಾದಂಥ ಜಾಗ ನಮ್ಗೆ ಅನುವು ಮಾಡಿ ಕೊಡಬೇಕು. ಅದೇ ರೀತಿ ಕನಕ ಭವನ ಕಟ್ಟಲಿಕ್ಕೆ ನಮಗೆ ಜಾಗ ಅನುವು ಮಾಡಿ ಕೊಡಬೇಕು. ನಾವು ಗೌರ್ಮೆಂಟ್ ಕಡೆ ಫಂಡ್ ಇಲ್ಲ ಅಂದ್ರೆ ನಾವು ಸ್ವಂತ ಹಾಕಿ ಕಟ್ಲಾಕ ರೆಡಿದೆವು ಅಂತ ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಈಗ ಮನವಿ ನಾವು ತಹಸೀಲ್ದಾರ್ ಅವರಿಗೆ, ಆಮೇಲೆ AC ಅವರಿಗೆ, ಆಮೇಲೆ ಚೀಫ್ ಆಫೀಸರ್ ಅವರಿಗೆ, ಈ 3 ಜನರಿಗೆ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಸಮಾಜೆಲ್ಲ ಒಕ್ಕಟ್ಟದಿಂದ ಕನಕ ಭವನ ಸಂಗೊಳ್ಳಿರಾಯನ ಸ್ಟ್ಯಾಚು ನಾವು ಮಾಡೇ ಕೊಡ್ಬೇಕು. ಮತ್ತು ನಾವು ಇದೇ ನಮ್ಮನೆ ನಿಮ್ಮ ದೌಡು ಕೊಡಿದ್ರೆ ನಾವು ಹೋರಾಟ ಮಾಡೋದೇವು, ಇದಕ್ಕೆ ಜೋರಾಗೋದು. ಸುಮಾರು ದಿವಸದಿಂದ ಕನಕದಾಸ ಇದನ್ನ ಭವನ ಆಗಬೇಕಂತೇಳಿ, ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಬೇಕಂತೇಳಿ ಭಾಳ ದಿವಸದಿಂದ ನಮ್ಮ ಶಿವರಾಜಣ್ಣ ಪಾಟೀಲ್ ಅವರು ಮತ್ತು ಪ್ರತಾಪಣ್ಣ ನೇತೃತ್ವದಲ್ಲಿ ನಾವು ಭಾಳಷ್ಟು ಸಲ ಮನವಿಗಳು ಕೊಟ್ಟಿದ್ದೀವಿ. ನಾವೆಲ್ಲ ಸಮಾಜದವ್ರು ಕೂಡ ಕೊಡಿ. ಕೆಲವೊಂದು ಇಲ್ಲಿ ಲೀಡರ್ಗಳು ಆಶ್ವಾಸನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅಂಥದ್ದು ಆಗಬಾರ್ದು. ಮತ್ತು ಇಲ್ಲಿ ಸುಮಾರು ನಮ್ಮ ಜನಾಂಗ 45 ಜನಸಂಖ್ಯೆ ಇದೆ ಇಲ್ಲಿ. ಮತ್ತು ಹೊರಗಿಂದ ಜನಾಂಗದವ್ರು ಬಂದವ್ರಿಗೆ ಇಲ್ಲಿ ಇರೋಕ್ಕೆ ಭವನಕ್ಕಾಗಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಲಿ ಒಂದು ಭವನ ಇಲ್ಲ. ಸೊ ಎಲ್ಲ ನಮ್ಮ ಕುರುಬರ ಗಲ್ಲಿಯ ಹಿರಿಯರ ಮುಖದಿಂದ ಹೇಳೋದಂದ್ರೆ ರೀ, ಎಲ್ಲ ಹಿರಿಯರಿಗೆ ನಮಸ್ಕಾರ. ಮೊರಾರಿ ನಿಂಗಪ್ಪ ಶಿಂಗಾಡಿ, ನಮ್ಮ ಪುರಸಭೆ ಸದಸ್ಯರು ಸಿದ್ದಪ್ಪ ನಾಗಪ್ಪ ಡೆಂಗೇರ, ಮತ್ತು ಇವರು ನಮ್ಮ ಪೂಜಾರಿ ಅವರು, ಆಮೇಲೆ ಹೊನ್ನಪ್ಪ ಶಿಂಗಾಡಿ, ಈ ಥರ ಎಲ್ಲರೂ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಈಗ ನಮ್ಗೆ ಏನು ತೊಂದರೆ ಆಗ್ತಾಯಿದೆ ಅಂದ್ರೆ ನಮ್ಮ ಚಿಕ್ಕೋಡಿಯಲ್ಲಿ ಮೊದಲ ಕನಕ ಭವನ ಆಗಬೇಕು ರೀ. ಸ್ವಂತ ಚಲೋ ಪ್ಲೇಸ್ ನೋಡ್ಕೊಂಡು ಒಂದು ಕನಕ ಭವನ ಆಗಬೇಕು ರೀ. ಆಮೇಲೆ ನಮ್ಮ ಸಂಗೊಳ್ಳಿರಾಯನ ಸ್ಟ್ಯಾಚುನೂ ಆಗಬೇಕು ರೀ. ಯಾಕಂದ್ರೆ ನಮಗೆ ಒಂದು ಚಲೋ ಸ್ಥಳದಲ್ಲಿನೂ ನಮಗೆ ಜಾಗ ಕೊಡ್ಬೇಕು ರೀ ಸಂಗೊಳ್ಳಿರಾಯಂದು. ಯಾಕಂದ್ರೆ ನಮ್ಮ ಚೆನ್ನಮ್ಮನ ಪುತಳ ಐತರಲ್ಲ, ಅಲ್ಲಿ ನಮ್ಗೆ ಅಪೋಸಿಟ್ ಕೊಟ್ಟರು ಭಾಳ ಉತ್ತಮ. ಅಲ್ಲಿ ಈಗ ಸಂಗೊಳ್ಳಿರಾಯನದ ಸ್ಟ್ಯಾಚುನಕ ನಮಗೆ ಚಿಕ್ಕೋಡಿಯಲ್ಲಿ ಇಲ್ಲ ರೀ. ಈ ಒಂದು ಹಳ್ಳಿಗೆ ಸಂಗೊಳ್ಳಿರಾಯನ ಪುಸ್ತಕಗಳು ಆಗಿದಾವೆ ರೀ. ನಮ್ಮ ಚಿಕ್ಕೋಡಿಯಲ್ಲಿ ಒಟ್ಟೆ ಆಗ್ತಾ ಇಲ್ಲ. ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.